ರಾಮ್ ಹೇಳ್ತಿರೋದು ಸರಿಯಾಗಿದೆ. ಯಾರೋ ಮಾಡಿರೋ ತಪ್ಪಿಗೆ ಇನ್ಯಾರನ್ನೂ ಅರೆಸ್ಟ್ ಮಾಡಿದೀರಾ. ದಿಸ್ ಇಸ್ ನಾಟ್ ರೈಟ್. ಮೊದಲು ಮಹದೇವ್ನ ರಿಲೀಸ್ ಮಾಡಿ. ಯಾವ ಕರ್ಮ ಇದು? ಹೇಗಾದ್ರೂ ಮಾಡಿ ಇದನ್ನ ಮಹಾದೇವನೇ ಮಾಡಿದ್ದು ಅಂತ ಪ್ರೂವ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇವನ್ಯಾರೋ ಮಧ್ಯ ಬಂದು ಎಲ್ಲನೂ ಹಾಳು ಮಾಡ್ದ. ಒಬ್ಬೊಬ್ರು ಸಾಕಾಗಕ್ಕಿಲ್ಲ ಅಂತ ಇಬ್ಬಿಬ್ರು ಒಟ್ಟಿಗೆ ಬಂದಿದ್ದೀರಾ? ಪೊಲೀಸಪ್ಪ, ಇನ್ನು ಹೇಳಿ ಲಾಟಿ ಕೊಡು, ಸೂರಜ್ ಕಡೆ. ಹೇಯ್, ಇವ್ರ ಚಿಕ್ಕಪ್ಪನಿಗೆ ಊಟ ತರೋ ಕೇಳಿದ್ದೆ. ಅವನೇನಾದ್ರೂ ಒಳಗಡೆ ಬಂದ್ಬಿಟ್ಟನು. ಹೋಗಲ್ಲೇ ತಡಿಯೋ. ರೀ, ಎಲ್ರಿ ಹೋಗ್ತಾ ಇದ್ದೀರಾ? ಸರ್, ಬೆಳಗಿಂದ ನನ್ನ ಮಗ ಏನು ತಿಂದಿಲ್ಲ. ಒಂದೇ ಒಂದು ನಿಮಿಷ ಅವನಿಗೆ ಊಟ ಕೊಟ್ಬಿಟ್ಟು ಬರ್ತೀನಿ. ರೀ, ಹಂಗೆಲ್ಲ ಬಿಡಕ್ಕಾಗೋದಿಲ್ಲ ರೀ. ಕೊಡ್ರಿ, ನಾನೇ ಕೊಡ್ತೀನಿ. ಸರ್, ಭರತ್ ಸರ್ ಹೇಳಿದಾರೆ ಊಟ ತಂದು ಕೊಡಿ ಅಂತ. ನೀವೇನು ಸರ್ ಬಿಡಕ್ಕಾಗಲ್ಲ ಅಂತ ಹೇಳ್ತಿದ್ದೀರಾ? ಏನು ನಡೀತಾ ಇದೆ ಇಲ್ಲಿ? ರೀ, ಅವೆಲ್ಲ ಗೊತ್ತಾಗೋದಿಲ್ಲ ನಿಮ್ಗೆ. ಕೊಡ್ರಿ, ಊಟ ನಾನೇ ಕೊಡ್ತೀನಿ. ಸರ್, ಒಂದೇ ಒಂದು ನಿಮಿಷ ಊಟ ಕೊಟ್ಟು ಅವ್ನ ಮುಖ ನೋಡ್ಕೊಂಡು ಬರ್ತೀನಿ. ಆಗಲ್ಲ ಅಂತ ಹೇಳ್ಬಿಡಿ ಸರ್, ಪ್ಲೀಸ್. ಈಗೇನು ಊಟ ಕೊಡ್ಬೇಕಾ ಬೇಡವಾ? ಯಾಕೋ ಮಾದೇವ ಹೊಡ್ಸ್ಕೊಂಡ್ ಸಾಯ್ತೀಯ? ಬದುಕೋ ಆಸೆ ಇಲ್ವೇನೋ ನಿನಗೆ? ಅಯ್ಯೋ ಸಾಹೇಬ್ರೆ, ನಮ್ಮಮ್ಮ ನನ್ನ ಜಾತಕ ಪೂರ ತೋರಿಸ್ಬಿಟ್ಟವ್ರೆ. ನಂದು ದೀರ್ಘಾಯುಷ್ಯ. ಎಷ್ಟು ಕೊಬ್ಬು ಇವನಿಗೆ! ಮನುಷ್ಯನ ಸರ್ ಇವನು? ಬೇರೆ ಮನುಷ್ಯನ್ಗೆ ಸ್ಟೇಟ್ ಬಿದ್ದಿದ್ರೆ ಸತ್ತೋಗ್ಬಿಟ್ಟಿದ್ದ. ಇವನ್ಗೊಂಚೂರು ನೋವೇ ಆಗ್ತಾ ಇಲ್ವಲ್ಲ ಸರ್? ಏಯ್ ಮಾದೇವ, ಈ ಮೊಂಡಾಟದಿಂದ ನಿನಗೇನೋ ಸಿಗುತ್ತೆ? ಮೊಂಡಾಟ ಮಾಡ್ತಿರೋದು ನಾನಲ್ಲ ಸಾಹೇಬ್ರೆ, ನೀವು. ನಾನ್ ಮಾಡದೇ ಇರೋ ಅಪರಾಧನ ಮಾಡಿವ್ನಿ ಅಂತ ಒಪ್ಸಕ್ ನೋಡ್ತಾ ಇದ್ದೀರಾ. ಅದು ಈ ಊಸರು ಹಳ್ಳಿ ಮಾತು ಕಟ್ಕೊಂಡು. ಸಾಹೇಬ್ರೆ, ನಿಮ್ ಲಾಟಿಗಿಂತ ಬೇಗ ನಿಮ್ ಕ್ವಾಪನೆ ಕರ್ಗೋಯ್ತು. ನಿಮ್ ತಾಳ್ಮೆ ಮುರಿದಂಗೆ ನನ್ ಧೈರ್ಯ ಮುರಿಯಕ್ಕಾಗಕ್ಕಿಲ್ಲ. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು, ನನ್ಗೆ ನಿನಗೆ ಯಾಕೆ ಟೆನ್ಷನ್ನು? ಪಂಚಮಿ, ಅಳ್ಬೇಡ. ನಿಮ್ಮ ಅಣ್ಣಂಗೆ ಏನು ಆಗಲ್ಲ, ಧೈರ್ಯವಾಗಿರು. ಅತ್ತೆ ನೋಡಿ, ಈ ಬಟ್ಟೆ ಎಷ್ಟೊಂದು ಕೊಳೆಯಾಗಿದೆ. ಇದು ಸಾಕಲ್ವಾತೆ ಮಹಾದೇವ್ ತಪ್ಪು ಮಾಡಿದ್ದಾರೆ ಅಂತ ಹೇಳೋದಿಕ್ಕೆ? ನಾನು ವಿನಾಕಾರಣ ಮಹಾದೇವ್ ಮೇಲೆ ತಪ್ಪು ಹೊರಿಸ್ತಾ ಇಲ್ಲ. ಎಲ್ಲ ಕಾವ್ಯ, ನನ್ ಮಗ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವನ್ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಒಪ್ಕೋತಿದ್ದ. ಗರ್ಡನ್ ಕೈನ ಕತ್ತರಿಸ್ದಾಗ್ಲೂ ಸಹ ನಾನು ಹೀಗ್ ಮಾಡ್ದೆ ಅಂತ ಸೀದಾ ಬಂದು ನನ್ನ ಹತ್ರ ಹೇಳ್ದ. ತಪ್ಪು ಮಾಡಿದ್ಮೇಲೆ ತಲೆ ಮರೆಸ್ಕೊಳ್ಳೋ ವ್ಯಕ್ತಿತ್ವ ಅವನಿಗಿಲ್ಲ. ಮಾಡಿದ ತಪ್ಪನ ಒಪ್ಕೊಳ್ಳೋ ಗುಂಡಿಗೆ ಇದೆ ನನ್ನ ಮಗನಿಗೆ. ಅವನ್ ಖಂಡಿತವಾಗ್ಲೂ ತಪ್ಪು ಮಾಡಿರಲ್ಲ. ಕಾವ್ಯ, ದಯವಿಟ್ಟು ನಿನ್ ಫ್ರೆಂಡಿಗೆ ಫೋನ್ ಮಾಡಿ ಮಾತಾಡು. ಅವನು ಹೇಳ್ಕೊಂಡು ಹೋಗಿದ್ ರೀತಿ ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ಅವನಿಗೆ ಫೋನ್ ಮಾಡಿ ಹೇಳು ಕಾವ್ಯ, ನನ್ನ ಮಗನಿಗೆ ಹೊಡೆಯೋದಾಗ್ಲಿ ಬಡಿಯೋದಾಗ್ಲಿ ಏನೂ ಮಾಡಬಾರ್ದು ಅಂತ. ನನ್ನ ಕೈ ಮುಗ್ದು ಬಿಡ್ಕೋತೇನೆ. ಅತ್ತೆ, ಏನಿದು? ಯಾಕೆ ಹೇಗೆಲ್ಲ ಮಾತಾಡ್ತಾ ಇದ್ದೀರಾ? ಸಮಾಧಾನವಾಗಿರಿ ಅತ್ತೆ. ನೋಡಿ, ನಾನ್ ಭರತ್ ಹತ್ರ ಮಾತಾಡ್ತೀನಿ, ಸರಿನಾ? ಕಾವ್ಯ ಇಷ್ಟೊತ್ತಾದ್ರೂ ಯಾಕೆ ಫೋನ್ ಮಾಡಲಿಲ್ಲ ಅಂತ ಅನ್ಕೋತಾ ಇದ್ದೆ.
ಕೊನೆಗೂ ಹಾ ಕಾವ್ಯ, ಹಲೋ ಭರತ್. ಭರತ್, ಮಹಾದೇವ್ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಪ್ಲೀಸ್ ಅವ್ರ ಮೇಲೆ FIR ಫೈಲ್ ಮಾಡಬೇಡ. ಅದು ಹಾಗಾಗೋದಿಲ್ಲ ಕಾವ್ಯ, ಯಾಕಂದ್ರೆ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಪ್ಲೀಸ್ ಭರತ್, ನಮ್ಮತ್ತೆ ತುಂಬಾನೇ ಗಾಬರಿ ಆಗಿದ್ದಾರೆ. ನನ್ ಮಗ ತಪ್ಪು ಮಾಡಿಲ್ಲ, ಮಾಡಿದ್ರೆ ಖಂಡಿತವಾಗ್ಲೂ ಒಪ್ಕೋತಿದ್ದ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಿರೋದು ನೋಡಿದ್ರೆ ಮಹಾದೇವ್ ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತಿದೆ. ಪ್ಲೀಸ್ ಏನಾದ್ರೂ ಮಾಡು ಭರತ್. ಹಾ ಕಾವ್ಯ, ನೀನಾಗಿರೋದ್ರಿಂದ ಇದನ್ನ ಕೇಳ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಬೇರೆ ಯಾರು ಹೇಳಿದ್ರು ಕೇಳೋ ಮಗನೇ ಅಲ್ಲ. ಸದ್ಯಕ್ಕೆ FIR ಹಾಕೋದಿಲ್ಲ, ಆದ್ರೆ ಮಂಡೇ ಒಳಗಡೆ ಮಹಾದೇವನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ನಿಮ್ಗೆ ಅಷ್ಟರಲ್ಲಿ ಮಹಾದೇವ್ ಈ ಕೆಲಸನ ಮಾಡಿಲ್ಲ ಅಂತ ಅನ್ಸಿದ್ರೆ ನಿಜವಾದ ಆರೋಪಿನ ತಂದು ನನಗೊಪ್ಸಿ, ಆಗ ಮಹಾದೇವನ ಸೇವ್ ಮಾಡ್ಬೋದು. ಥ್ಯಾಂಕ್ ಯು ಭರತ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟು. ನನಗೆ ಗೊತ್ತು ನಿನಗೆ ಮಹಾದೇವ್ ಮೇಲೆ ಕೋಪ ಇದೆ ಅಂತ, ಆದರೆ ಅವ್ರನ್ನ ಇಲ್ ಟ್ರೀಟ್ ಮಾಡಬೇಡ. ಪ್ಲೀಸ್ ಅವ್ರನ್ನ ಚೆನ್ನಾಗಿ ನೋಡ್ಕೋ. ಓಕೆ ಕಾವ್ಯ, ಚೆನ್ನಾಗೇ ನೋಡ್ಕೋತಾ ಇದ್ದೀನಿ. ಕಾವ್ಯ, ನಾನೀಗ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಗರುಡನ್ ಸ್ಟೇಟ್ಮೆಂಟ್ ತಗೋಬೇಕು ಅಂತ ಇದ್ದೀನಿ. ದೇವ್ರ ಹತ್ರ ಗರುಡ ಸಾಯಬಾರ್ದು ಅಂತ ಬೇಡ್ಕೋ ಕಾವ್ಯ. ಯಾಕಂದ್ರೆ ಗರುಡ ಸತ್ತೋದ್ರೆ ನಿನ್ನ ಗಂಡನ ಕತೆ ಮುಗಿದಾಗೇನೆ. ಕೈ ಬಿಡಲ್ಲ ನೀನು, ಕೈ ಬಿಡಲ್ಲ. ನಾನು ನಿನ್ ಗೂಬು ನಿನ್ ಮಗ ಅನ್ಕೊಂಡಿದ್ದೀನೋ? ನೀನ್ ಹೇಳೋದನ್ನೆಲ್ಲ ಕೇಳೋದಕ್ಕೆ ಮರ್ಯಾದೆಯಿಂದ ಒಪ್ಪು ಅಂದ್ರೆ ಒಪ್ಕೊಳ್ಳೋದ ಅಲ್ಲ? ಸರ್, ಗರುಡನ್ ಮೇಲೆ ಅಟೆಂಪ್ಟ್ ಮರ್ಡರ್ ಮಾಡಿದ್ದು ಇವನೇ ಸರ್. ಗರುಡ ಹೇಳ್ದಂಗೆ ಕೈಯಲ್ಲಿ ಮಾರ್ಕ್ ಇತ್ತು ಅಂತ ಹೇಳಿದ್ನಲ್ಲ, ನೋಡಿ ಸರ್. ಅಷ್ಟೇ ಅಲ್ಲ, ಮೈಯೆಲ್ಲ ಮಾರ್ಕ್ ಆಗಿತ್ತು ಅಂತ ಹೇಳಿದ್ನಲ್ಲ. ಲೈ, ತೆಗಿಯ ಶರ್ಟ್, ತೆಗಿಯ ಶರ್ಟ್, ತೆಗಿ. ನೋಡಿ ಸರ್, ಮೈಯೆಲ್ಲ ಮಾರ್ಕಿದೆ. ಗರುಡ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಕೊಟ್ಟಿದ್ನೋ ಅದೆಲ್ಲ ಮ್ಯಾಚ್ ಆಗಿದೆ ಸರ್. ಇವನೇ ಸರ್ ಅವನು. ಹೌದು ಸರ್, ಡಾಕ್ಟರ್ ಹೇಳ್ತಿರೋದು ಸರಿಯಾಗೇ ಇದೆ. ಆಕ್ಚುಲಿ ಇವನು ರೌಡಿ ಶೀಟರ್. ಈಗಾಗಲೇ ಇವನ ಮೇಲೆ ಸುಮಾರು ಕೇಸ್ಗಳು ಬುಕ್ ಆಗಿದೆ. ಇವನು ಪ್ರತಿ ಸಲ ಬೇಲ್ ಮೇಲೆ ರಿಲೀಸ್ ಆಗ್ತಾನೆ. ಇವನ್ ನೋಡ್ತಾ ಇದ್ರೆ ಇದನ್ನ ಇವನೇ ಮಾಡಿದಾನೆ ಅನಿಸ್ತಾ ಇದೆ. ಬಟ್ ಇವನ್ ದೇಹದಲ್ಲಿ ಮಾರ್ಕ್ ಇದೆ ಅನ್ನೋ ಕಾರಣಕ್ಕೆ ಇವನನ್ನ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ ರವಿ. ಅಲ್ಲ ಭರತ್, ಇವ್ನ ಮೈ ಮೇಲೆ ಎಷ್ಟೆಲ್ಲ ಗಾಯಗಳಿವೆ. ಗರುಡ ಹೇಳಿದ್ದಕ್ಕೂ ಇವ್ನ ಮೈ ಮೇಲೆ ಇರೋ ಗಾಯಗಳಿಗೂ ಎಷ್ಟೊಂದು ಸಿಮಿಲಾರಿಟೀಸ್ ಇವೆ. ಮಹಾದೇವನ್ ಮೈ ಮೇಲೆ ಒಂಚೂರು ಗಾಯಗಳಿಲ್ಲ. ಇಷ್ಟು ಸಾಕಲ್ವಾ ಮಹಾದೇವ್ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದಿಕ್ಕೆ? ಹೌದು ಸರ್, ಇವನ್ನ ಹಿಂಗ್ ನಿಲ್ಸ್ಕೊಂಡ್ ಕೇಳಿದ್ರೆ ಏನು ಯೂಸ್ ಇಲ್ಲ. ನಿಮ್ ಸ್ಟೇಷನ್ ಕರ್ಕೊಂಡೋಗಿ ನಿಮ್ ಸ್ಟೈಲಲ್ಲಿ ಬೆಂಡ್ ಎತ್ತಿದ್ರೇನೆ ಇವ್ ನಿಜ ಏನು ಅಂತ. ಹೌದು ಭರತ್, ರಾಮ್ ಹೇಳ್ತಿರೋದು ಸರಿಯಾಗಿದೆ. ಯಾರೋ ಮಾಡಿರೋ ತಪ್ಪಿಗೆ ಇನ್ಯಾರನ್ನೂ ಅರೆಸ್ಟ್ ಮಾಡಿದೀರಾ. ದಿಸ್ ಇಸ್ ನಾಟ್ ರೈಟ್. ಮೊದಲು ಮಹಾದೇವ್ನ ರಿಲೀಸ್ ಮಾಡಿ. ಯಾವ ಕರ್ಮ ಇದು? ಹೇಗಾದ್ರೂ ಮಾಡಿ ಇದನ್ನ ಮಹಾದೇವನೇ ಮಾಡಿದ್ದು ಅಂತ ಪ್ರೂವ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇವನ್ಯಾರೋ ಮಧ್ಯ ಬಂದು ಎಲ್ಲನೂ ಹಾಳು ಮಾಡ್ದ. ಭರತ್, ಏನ್ ನೋಡ್ತಿದ್ಯಾ? ನಾನ್ ನಿನ್ಗೆ ಹೇಳಿದ್ದು ಮೊದ್ಲು ಮಹಾದೇವ್ನ ರಿಲೀಸ್ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ ಇನ್ನು? ಹಾ ಕಾವ್ಯ, ನೀವೆಲ್ಲ ಸ್ಟೇಷನ್ಗೆ ಬಂದು ಮಹಾದೇವನ್ನ ಬಿಡಿಸ್ಕೊಂಡು ಹೋಗಿ. ಈ ನನ್ನ ಮಗ ಏನಕ್ಕೂ ಪ್ರಯೋಜನ ಇಲ್ಲ. ಥು, ಇವನೇನಾದ್ರೂ ಇವಾಗ ನನ್ನ ಹೆಸರು ಬಾಯ್ಬಿಟ್ರೆ ಮುಗೀತು ನನ್ನ ಕತೆ. ರೀ ರವಿ ಸರ್, ಹೇಳ್ಕೊಂಡು ಬನ್ರಿ ಇವನ್ನ. ಏಯ್ ನಡಿಯಾ, ಬನ್ನಿ ಹೋಗೋಣ. ನಡಿಯಾ.
ರವಿ, ಆ ಮಹಾದೇವನ್ನ ಹೊರಗಡೆ ಕರ್ಕೊಂಬನ್ರಿ. ಮಾದೇವ, ಇವ್ರು ಯಾರು ನಿನಗೆ ಟಾರ್ಚರ್ ಮಾಡಲಿಲ್ಲ ತಾನೆ? ಬೆಳಿಗ್ಗೆಯಿಂದ ನಿನ್ನನ್ನು ನೋಡ್ಬೇಕಂತ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಇವ್ರು ಯಾರೂ ಅವಕಾಶನೇ ಕೊಡ್ತಾ ಇಲ್ಲ. ನಿನಗೇನು ಆಗಿಲ್ಲ ತಾನೆ? ಇವರೆಲ್ಲ ಎಲ್ಲಿ ಹೊಡೆದು ಬಿಡ್ತಾರೋ ಅಂತ ನನಗಂತೂ ಜೀವ ಹೋದಾಗಿತ್ತು. ಚಿಕ್ಕಪ್ಪ, ನನಗೇನು ಆಗಿಲ್ಲ, ನೀವೇನು ಯೋಚನೆ ಮಾಡಬೇಡಿ. ನೋಡಿ, ಹೆಂಗ್ ಒಳಕೋಗಿದ್ನೋ ಹಂಗೆ ಆಚೆ ಬಂದೀವಿ. ಸರ್, ಸೋಮವಾರದೊಳಗೆ ಅಸಲಿ ಅಪರಾಧನ ಹಿಡಿದು ತರ್ತೀನಿ ಅಂತ ಹೇಳಿದ್ದೆ. ಆ ಟೈಮ್ ಮುಗಿಯೋಕ್ಕೂ ಮುಂಚೆನೇ ತಂದಿದ್ದೀನಿ. ಈಗ ನ್ಯಾಯ ಹೊರಗಿದೆ, ಅನ್ಯಾಯ ಕಂಬಿಯಿಂದ ಇದೆ. ಇನ್ಮೇಲಾದ್ರೂ ಕಂಪ್ಲೇಂಟ್ ತಗೊಳಕ್ಕೂ ಮುಂಚೆ ಅವ್ರ ಹಿನ್ನೆಲೆ ಏನು ಅಂತ ಗಮನಿಸಿ. ಮಹಾದೇವ್, ವಿಷಯ ಏನು ಅಂತ ತಿಳಿದೆ ನಿನ್ ತಪ್ಪಿಲ್ಲ ಅಂತ ಹೇಳಿದ್ರು ನಾನು ನಿನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಅದು ಅದು ಅಯ್ಯೋ, ಇದು ಗೆದ್ದಿರೋ ಸೀನ್ ಕಣಮಿ. ಎಲ್ಲರೂ ಖುಷಿಯಾಗಿರಿ. ಯಾಕೆ? ಆರಾಮಾಗಿರಿ ಸಾಹೇಬ್ರೆ. ಮನುಷ್ಯರನ್ನ ಕಂಬಕ್ಕೆ ಕಟ್ಟಾಕ್ಬೋದು, ಆದರೆ ಸತ್ಯನಲ್ಲ. ಅದನ್ನ ಕಟ್ಟಾಕೋದಕ್ಕೆ ನಿಮ್ಮ ಕೈಲೂ ಆಗಲಿಲ್ಲ ನೋಡಿ. ಕೊನೆಗೂ ನ್ಯಾಯ ಉಳಿಸೋದಕ್ಕೆ ನನ್ನ ತಮ್ಮನೇ ಬರಬೇಕಾಯ್ತು. ಇವತ್ತು ನ್ಯಾಯ ಗೆದ್ದ ದಿನ. ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ, ನಿಮಗಿಂತ ನನಗಿಂತ ನ್ಯಾಯ ಕೊಡೋದಕ್ಕೆ ಅಂತ ಮೇಲೊಬ್ಬ ಇರ್ತಾನೆ. ಸ್ವಲ್ಪ ತಡ ಆದರೂ ಸರಿಯಾಗಿರೋ ತೀರ್ಪನ್ನೇ ಕೊಡ್ತಾನೆ. ಮೊದಲಿಗೆ ಅನ್ಯಾಯ ಗೆದ್ರು ಒಂದಲ್ಲ ಒಂದಿನ ಅದಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿ. ಸರ್, ಮುಂದೆ? ಅವನ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ರಾಮ್, ಫೋನ್ ಕೊಡಿಲಿ. ಮೊದ್ಲು ಅತ್ತೆಗೆ ಫೋನ್ ಮಾಡೋಣ. ಪಾಪ ಅವ್ರು ಗಾಬರಿ ಆಗಿರ್ತಾರೆ ಕಣೋ. ಒಂದ್ ನಿಮಿಷ. ನನ್ನ ಮಗ ಮಾಡ್ತಿರೋ ತಪ್ಪಿಗೆ ಸ್ಟೇಷನ್ಗೆ ಹೋಗೋ ಹಾಗಾಗಿದೆ. ಅವನನ್ನ ನೀನೇ ಪಾರ್ ಮಾಡಬೇಕು. ಈ ಹೆತ್ತ ಕರಳಿನ ಸಂಕಟನ ನೀನೇ ಕೆಳಗಿಳಿಸ್ಬೇಕು. ನನ್ನ ಮಗನ ಕಾಪಾಡು.